ಮರಿ ಮಾಡಿ ಅದನ್ನು ಮಾರಬೇಕು ಅನ್ನೋದು ಹೊಸ ಒಂದು ಕಾನ್ಸೆಪ್ಟ್ ಬಂದಿದ್ದಾನೆ. ಸೊ ಇದ್ರ ವಿರುದ್ಧವಾಗಿ ನಾವು ಧ್ವನಿ ಎತ್ತಕ್ಕೆ ಬಂದಿದ್ದೀವಿ. FIR ಮಾಡೋಕ್ಕೆ ಚಾಮರಾಜಪೇಟೆ ಪೊಲೀಸ್ ಠಾಣೆಯಲ್ಲಿ ಬಂದಿದ್ದೀವಿ. ಇದ್ರ ಪರವಾಗಿ FIR ನಡೀತಿದೆ. ಮುಂದೆ ಅವನ್ನ ಕರೆಸಿ ಇದು ಪ್ರಕೃತಿ ವಿರುದ್ಧವಾಗಿ ಮಾತಾಡಿರೋದು ತಪ್ಪು ಅಂತ ಅವ್ನು ಕ್ಷಮೆ ಕೇಳಬೇಕು. ಇದು ಅದೇ ಈಗ ನಾಯಿಗೆ ಸಂಭೋಗ ಮಾಡೋದು ಅದು ಪ್ರಕೃತಿ ಧರ್ಮ. ಸೊ ಅದು ನಾವು ಕೇಳೋಕ್ಕೆ ರೈತಿಲ್ಲ. ಅದರದ್ದು ಈಗ ಮನುಷ್ಯನೇ ಒಂದು ಇದಾಗಿ ಎಚ್ಚರಿಕೆ ಬರ್ತಿದೆ. ಈಗ ಪ್ರಾಣಿಗಳು ಮಾಡೋದ್ರಿಂದ ಸಮಾಜದಲ್ಲಿ ಮಕ್ಕಳು ನೋಡ್ತಾರೆ. ಎಲ್ಲ ಮನೆಗಳಲ್ಲೂ ನಾಯಿ ಸಾಕಿದ್ದಾರೆ. ಎಲ್ಲ ಮಕ್ಕಳೇನು ಮಾಡ್ತಾರೆ, ತಂದೆ ತಾಯಿ ಕೆಲ್ಸಕ್ಕೆ ಹೋದ್ಮೇಲೆ ಮಕ್ಕಳು ನಾಯಿ ಜೊತೆ ಆಟ ಆಡ್ತಾರೆ. ಅದು ಮಕ್ಕಳು ಅಂತಾನೆ ನಾವು ಪರಿಗಣಿಸಿದ್ದೀವಿ. ಆದರೆ ಇವನು ನಾಯಿ ಜೊತೆ ಸಂಭೋಗ ಮಾಡೋ ವಿಡಿಯೋನು ಬಿಟ್ಟಿದ್ದಾನೆ. ಚಿಕ್ಕ ಮಗು ಅದು ಏನು ಸರ್, ಇದು ಪ್ರಕೃತಿಯಲ್ಲಿ ಏನು ಕಲಿತಾ ಇದ್ದಾರೆ ಮಕ್ಕಳು. ಇವಾಗ ನಮ್ಮ ಮನೆಗಳಲ್ಲಿ ನಾಯಿನ ಬಿಟ್ಟು ಹೋಗೋಕ್ಕೂ ಭಯ ಆಗುತ್ತೆ. ನಮ್ಮ ಮಕ್ಕಳ ಜೊತೆ ಯಾರ ಮನಸ್ಥಿತಿ ಹೆಂಗೆ ಬದಲಾವಣೆ ಆಗುತ್ತೋ ಮೊಬೈಲಿಂದ ಇದೆಲ್ಲ ಕಲಿತಾರೆ. ಇದು ಇಲ್ಲಿಗೆ ನಿಲ್ಲಿಸ್ಬೇಕು. ಅವನು ಕಂಟೆಂಟ್ ಏನು ಬೇಕಾದ್ರೂ ಮಾಡಲಿ, ಅವನು ಇಷ್ಟ ಬಂದಿದ್ದು ಮಾಡಲಿ. ಆದರೆ ಪ್ರಾಣಿ ಪರಿಸರ ವಿರುದ್ಧ ಬಂದರೆ ಅದಕ್ಕೆ ಧ್ವನಿ ಎತ್ತೋದಕ್ಕೆ, ಸಂವಿಧಾನ ವಿರುದ್ಧವಾಗಿ ಧ್ವನಿ ಎತ್ತೋಕ್ಕೆ ಅವರ ಅಪ್ಪನಿಂದನೂ ಆಗಲ್ಲ ಸರ್. ತಪ್ಪು ಅಶ್ಲೀಲ ಪದ ಯೂಸ್ ಮಾಡಿದ್ದಾನೆ. ಒಂದು ಎರಡನೇದು ನಾಯಿ ಸಂಭೋಗ ಮಾಡೋದು ಧರ್ಮ. ಬಟ್ ಮನುಷ್ಯನ ನೀನು ಮಾಡು ಅಂತೇಳಿ ಪ್ರೇರಣೆ ಎಬ್ಬಿಸ್ತಾ ಇದ್ದಾನೆ. ಇದು ಯುವ ಪೀಳಿಗೆಲ್ಲ ಹಾದಿ ತಪ್ಪಿಸ್ತಾ ಇದ್ದಾನೆ. ಬ್ರೀಡ್ ಮಾಡೋದು ತಪ್ಪು, ಇಲ್ಲಿಗಲ್. ನಮ್ಮ ಒಂದು ದೇಶದಲ್ಲಿ ಈ ಕರ್ನಾಟಕದಲ್ಲಿ ಬ್ರೀಡ್ ಮಾಡೋದಿಲ್ಲ, ಇಲ್ಲಿಗಲ್. ಅದು ಬ್ರೀಡೇ ಮಾಡೋಂಗಿಲ್ಲ. ಲಕ್ಷ್ಮಿ ಶ್ರೀನಿವಾಸ್ ಪ್ರಾಣಿ ಪ್ರಿಯ.